ಹಾಯ್ ಗೈಸ್, ಇವತ್ತು ನಾವು ಮಾಡುವ ರೆಸಿಪಿ ಹೆಸರು ಅವಲಕ್ಕಿ ಚೋಡ. ಪೇಪರ್ ಅವಲಕ್ಕಿ ಚೋಡ ಅಂತಾರೆ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ತಿಳುವಾದ ಅವಲಕ್ಕಿ, ಶೇಂಗಾ, ಪುಟಾಣಿ, ಕಟ್ ಮಾಡಿದ ಕೊಬ್ಬರಿ, ಒಣ ಕೊಬ್ಬರಿನೂ ನಡೀತದೆ, ಹಸಿ ಕೊಬ್ಬರಿ ನಡೀತದೆ, ಕರಿಬೇವು, ಹಸಿಮೆಣಸಿನಕಾಯಿ, ಎಳ್ಳು, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ, ಜೀರಿಗೆ, ಇಂಗು. ಈಗ ಮಾಡೋಣ. ಹಾಕೋಬೇಕು. ಒಗ್ಗರಣೆಗೆ ಎಣ್ಣೆ ಹಾಕೋಬೇಕು. ಈಗ ಎಣ್ಣೆ ಹಾಕೋಬೇಕು. ಎಷ್ಟು ಅವಲಕ್ಕಿ ಅದ ಅಷ್ಟು ಪ್ರಮಾಣ ನೋಡ್ಕೊಂಡು ಹಾಕೋಬೇಕು. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಫಸ್ಟ್ ಮೊದಲಿಗೆ ಹಸಿಮೆಣಸಿನಕಾಯಿ ಹಾಕಬೇಕು. ಕೊಬ್ಬರಿ, ಶೇಂಗಾ ಪುಟಾಣಿನ ಒಮ್ಮೆ ಹಾಕೋಬೇಕು. ಕರಿಬೇವು, ಎಳ್ಳನ್ನ ಲಾಸ್ಟಲ್ಲಿ ಹಾಕೋಬೇಕು. ಅರಿಶಿಣ ಪುಡಿ, ಆಮೇಲೆ ಸ್ವಲ್ಪ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಭಾಳ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಈಗ ಅವಲಕ್ಕಿ ಹಾಕಬೇಕು ಲಾಸ್ಟ್. ಈಗ ಅವಲಕ್ಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸರಿಯಾಗಿ ಮಿಕ್ಸ್ ಆಗೈತಿ. ಲಾಸ್ಟಲ್ಲಿ ಸ್ವಲ್ಪ ಸಕ್ಕರೆ ಹಾಕೋಬೇಕು. ಇದು ಆಪ್ಷನ್, ಬೇಕಿದ್ರೆ ಹಾಕೋಬೇಕು, ಇಲ್ಲ ಬಿಡ್ಬೋದು. ಮತ್ತೆ ಲಾಸ್ಟಲ್ಲಿ ಎಳ್ಳು ಹಾಕೋಬೇಕು. ಎಳ್ಳು ಸರಿಯಾಗಿ ಮಿಕ್ಸ್ ಆಗಬೇಕು, ಹುರಿಬೇಕು. ಅವಲಕ್ಕಿ ರೆಡಿ ಆಗೈತೆ. ಈಗ ರುಚಿಯಾದ ತಿಳುವಾದ ಅವಲಕ್ಕಿ ಚೂಡ ರೆಡಿ ಟು ಈಟ್.